ಇನ್ನು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡಿರೋದಕ್ಕೆ ಈಗ ಸ್ಥಳೀಯ ನಾಯಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಟಿಕೆಟ್ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಘೋಷಣೆ ಆಗಿದೆ. ಇದರ ಬೆನ್ನಲ್ಲೇ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿಂದೆನೂ ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ವಿರೋಧ ಇತ್ತು. ಸೊ ಬೆಳಗಾವಿಯ ಎಲ್ಲಾ ನಾಯಕರ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಸಿಕ್ಕ ಬಳಿಕ ಎಲ್ಲರ ಜೊತೆಗೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಮುಂದುವರಿತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಶೀಘ್ರ ಚುನಾವಣಾ ಪ್ರಚಾರವನ್ನು ಕೂಡ ಆರಂಭಿಸ್ತೀನಿ ಅಂತಲೂ ಜಗದೀಶ್ ಶೆಟ್ಟರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿರುವಂಥವನು, ಸೊ ಮಾನಸಿಕವಾಗಿ ದೈಹಿಕವಾಗಿ ನಾನು ಬೆಳಗಾವಿಯಲ್ಲೇ ಬೆರೆತಿದ್ದೀನಿ. ಸೊ ಹಾಗಾಗಿ ಇಲ್ಲಿರುವಂಥ ಎಲ್ಲ ನಾಯಕರ ಜೊತೆಗೂ ಕೂಡ ನಾನು ಬೆರಿತೀನಿ, ಅವರ ಒಂದು ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಸಂಸದೆ ಮಂಗಳಾ ಅಂಗಡಿ ಕೂಡ ಪ್ರಚಾರಕ್ಕೆ ಬರ್ತಾರೆ, ನನ್ನ ಪರ ಪ್ರಚಾರ ಮಾಡ್ತಾರೆ ಸಂಸದೆ ಮಂಗಳಾ ಅಂಗಡಿ ಅನ್ನುವಂಥದ್ದನ್ನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸಿರುವಂಥದ್ದು ನಿಜ, ಆದರೆ ನಾನು ಎಲ್ಲರ ಜೊತೆಗೆ ಮಾತಾಡಿ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ವಾತಾವರಣ ಇದೆ. ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ. ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಯಾವುದಿದ್ರೂ ಎದುರಿಸಿ ಇವತ್ತು ಚುನಾವಣೆಯನ್ನು ಗೆಲ್ತೀವಿ. ಯಾವುದು ಅಸಮಾಧಾನ ಇಲ್ಲ. ನಾನು ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹಿತ ಒಂದ್ಸಲ ಇಲೆಕ್ಷನ್ ಟಿಕೆಟ್ ಘೋಷಣೆ ಆಗಲಿ, ನೀವೆಲ್ಲ ಮೊದಲೆಲ್ಲ ಸಂಘಟನೆ ಮಾಡಿದಂಥವ್ರು ನಿಮ್ಮ ಜೊತೆ ಇರ್ತೀವಿ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಎಲ್ಲರೂ ಹೇಳಿದ್ದಾರೆ. ಭಾಳ ದೊಡ್ಡದಾದಂಥ ಒಂದು ವಾತಾವರಣ ಇದೆ. ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ. ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಯಾವುದಿದ್ರೂ ಎದುರಿಸಿ ಇವತ್ತು ಚುನಾವಣೆಯನ್ನು ಗೆಲ್ತೀವಿ. ಯಾವುದು ಅಸಮಾಧಾನ ಇಲ್ಲ. ನಾನು ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹಿತ ಒಂದ್ಸಲ ಇಲೆಕ್ಷನ್ ಟಿಕೆಟ್ ಘೋಷಣೆ ಆಗಲಿ, ನೀವೆಲ್ಲ ಮೊದಲೆಲ್ಲ ಸಂಘಟನೆ ಮಾಡಿದಂಥವ್ರು ನಿಮ್ಮ ಜೊತೆ ಇರ್ತೀವಿ, ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯ ನಾಯಕರು ಎಲ್ಲರೂ ಹೇಳಿದ್ದಾರೆ. ಭಾಳ ದೊಡ್ಡದಾದಂಥ ಒಂದು ವಾತಾವರಣ ಇದೆ. ಅದೇ ರೀತಿ ಬೆಳಗಾವಿ ಕ್ಷೇತ್ರದಲ್ಲಿ ಸಹಿತ ಮೋದಿಯವರ ಪರವಾದಂಥ ಒಂದು ದೊಡ್ಡದಾದಂಥ ಅಲೆ ಇದೆ. ಹೀಗಾಗಿ ಅದೆಲ್ಲವನ್ನೂ ಇವತ್ತು ಅವರ ಹಣ ಮತ್ತೊಂದು ಯಾವುದಿದ್ರೂ ಎದುರಿಸಿ ಇವತ್ತು ಚುನಾವಣೆಯನ್ನು ಗೆಲ್ತೀವಿ. ಯಾವುದು ಅಸಮಾಧಾನ ಇಲ್ಲ. ನಾನು ಕಳೆದ ಒಂದು ವಾರದಿಂದ ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಸಹಿತ ಒಂದ್ಸಲ ಇಲೆಕ್ಷನ್ ಟಿಕೆಟ್